This conference will now be recorded. ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ವಿಶ್ವದ ಏಕೈಕ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇವತ್ತಿನ ಈ ಫುಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ ನಾನು ನಿಮ್ಗೆ ಫಾರ್ಮ್ಯಾಟ್ ಪೇಂಟರ್ ನ ಹೇಗೆ ಯೂಸ್ ಮಾಡೋದು ಅಂತ ನಾನು ಕಲಿಸ್ಕೊಡ್ತೀನಿ. ಮೊದಲು ಈ ಫಾರ್ಮ್ಯಾಟ್ ಪೇಂಟರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಫಾರ್ಮ್ಯಾಟ್ ಪೇಂಟರ್ ಅಂದ್ರೆ ಇದು ಒಂದು ಟೂಲ್ ಅಥವಾ ಒಂದು ಆಪ್ಷನ್. ನನಗೆ ಒಂದು ಶೇಪ್, ಸೆಲ್ ಅಥವಾ ಒಂದು ರೇಂಜ್ ಅನ್ನ ಮೊದಲೇ ಇರುವಂತ ಫಾರ್ಮ್ಯಾಟಿಂಗ್ ನ ಕಾಪಿ ಮಾಡಿಕೊಂಡು ಇನ್ನೊಂದು ಫಾರ್ಮ್ಯಾಟ್ ಅಂದ್ರೆ ಈ ಟೇಬಲ್ ಅಥವಾ ರೇಂಜ್ ಗೆ ಫಾರ್ಮ್ಯಾಟ್ ನ ಹೆಂಗ್ ಅಪ್ಲೈ ಮಾಡೋದು ಅಂತ. ಅಂದ್ರೆ ಆಲ್ರೆಡಿ ಫಾರ್ಮ್ಯಾಟ್ ಆಗಿರೋ ಒಂದು ಸೆಲ್ ಅಥವಾ ರೇಂಜ್ ಅಥವಾ ಶೇಪ್ ಫಾರ್ಮ್ಯಾಟ್ ನ ಕಾಪಿ ಮಾಡಿಕೊಂಡು ಇನ್ನೊಂದು ಸೆಲ್ ಅಥವಾ ಟೇಬಲ್ ಅಥವಾ ರೇಂಜ್ ಅಥವಾ ಶೇಪ್ ಗೆ ಪೇಸ್ಟ್ ಮಾಡುವಂತದ್ದು ಫಾರ್ಮ್ಯಾಟ್ ಪೇಂಟರ್ ಅಂತ ಹೇಳಿ. ಇದು ಹೇಗೆ ಯೂಸ್ ಮಾಡಬಹುದು ಮತ್ತೆ ಕೆಲವೊಂದು ಎಕ್ಸಾಂಪಲ್ಸ್ ನಾನು ನಿಮ್ಗೆ ಕಲ್ಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಗೇನಾದ್ರೂ ನಮ್ಮ ಎಲ್ಲಾ ಕೋರ್ಸ್ಗಳ ಆಫ್ಲೈನ್ ವಿಡಿಯೋಸ್ ಬೇಕು ಅಂತಂದ್ರೆ ದಯವಿಟ್ಟು ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಎಲ್ಲಾ ಆಫ್ಲೈನ್ ವಿಡಿಯೋಸ್ ನಿಮ್ಮ ಸಿಸ್ಟಮ್ ಅಲ್ಲೇ ನೀವು ಡೌನ್ಲೋಡ್ ಮಾಡ್ಕೊಂಡು ವಿತೌಟ್ ಇಂಟರ್ನೆಟ್ ಅಂದ್ರೆ ಇಂಟರ್ನೆಟ್ ಇಲ್ದೇನೆ ನೋಡುವಂತ ಸೌಲಭ್ಯ ಕೂಡ ನಿಮ್ಗೆ ಇರುತ್ತೆ. ಬನ್ನಿ ಇವಾಗ ಈ ಫಾರ್ಮ್ಯಾಟ್ ಪೇಂಟರ್ ನ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಮೊದಲು ಬರೀ ಒಂದು ಸಿಂಗಲ್ ಸೆಲ್ಗೆ ಯಾವ ರೀತಿ ಫಾರ್ಮ್ಯಾಟ್ ಪೇಂಟರ್ ನ ಯೂಸ್ ಮಾಡಬಹುದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಸೆಲ್ ಇದೆ, ನಾನು ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಫಾರ್ಮ್ಯಾಟ್ ಪೇಂಟರ್ ಅಂತ ಇರುತ್ತೆ. ಈ ಹೋಮ್ ಟ್ಯಾಬ್ ಅಲ್ಲಿ ಈ ಕ್ಲಿಪ್ ಬೋರ್ಡ್ ಅಂತ ಇರುತ್ತಲ್ಲ, ಇಲ್ಲಿ ಇರುತ್ತಿದ ಫಾರ್ಮ್ಯಾಟ್ ಪೇಂಟರ್ ಅಂತ. ನೀವು ಅದನ್ನ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಯಾವ ಸೆಲ್ಗೆ ನೀವು ಅಪ್ಲೈ ಮಾಡಬೇಕು ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಅದೇ ಫಾರ್ಮ್ಯಾಟ್ ನಿಮ್ಗೆ ಇಲ್ಲಿ ಅಪ್ಲೈ ಆಗುತ್ತೆ. ಇದು ಒಂದೇ ಸರಿ ಅಪ್ಲೈ ಆಗುತ್ತೆ. ನಿಮ್ಗೆ ಮಲ್ಟಿಪಲ್ ಟೈಮ್ಸ್ ಅಂದ್ರೆ ತುಂಬಾ ಸರಿ ಅದೇ ಫಾರ್ಮ್ಯಾಟ್ ನ ಬೇರೆ ಬೇರೆ ಸೆಲ್ಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ನೋಡಿ, ಈ ಸೆಲ್ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಹೋಗ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಇದು ಮಲ್ಟಿಪಲ್ ಟೈಮ್ಸ್ ಅಂದ್ರೆ ಅನೇಕ ಸಾರಿ ಇದನ್ನ ಹಿಂಗೆ ಪೇಸ್ಟ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ, ಡಬಲ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ಇದು ಕ್ಲಿಕ್ ಮಾಡಿದ್ರೆ ಆ ಫಾರ್ಮ್ಯಾಟ್ ಇದಕ್ಕೆ ಅಪ್ಲೈ ಆಗ್ತಾ ಹೋಗುತ್ತೆ. ಇದು ಬರೀ ಒಂದು ಸೆಲ್ಗಾಯ್ತು. ನಾವು ಟೇಬಲ್ ರೇಂಜ್ ಇರುತ್ತೆ ಅಂದ್ರೆ ಒಂದು ಕಂಪ್ಲೀಟ್ ಟೇಬಲ್ ನಾನು ಫಾರ್ಮ್ಯಾಟ್ ಮಾಡ್ಬೇಕು. ಇಲ್ಲಿ ನೋಡಿ, ಇಲ್ಲೊಂದು ಕಂಪ್ಲೀಟ್ ಟೇಬಲ್ ಇದೆ. ಇದೇ ಫಾರ್ಮ್ಯಾಟ್ ನೀವು ಎಲ್ಲಾ ಟೇಬಲ್ಸ್ಗೂ ಅಪ್ಲೈ ಮಾಡಬೇಕು. ನೋಡಿ, ಇಲ್ಲ ನೀವಾಗ ಈ ಎಲ್ಲಾ ಸೆಲ್ಸ್ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಫಾರ್ಮ್ಯಾಟ್ ಪೇಂಟರ್ ನ ಒಂದ್ಸರಿ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಬಿಟ್ಟು ಈ ಕಂಪ್ಲೀಟ್ ಟೇಬಲ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಫಾರ್ಮ್ಯಾಟ್ ಅಪ್ಲೈ ಆಗ್ಬಿಡುತ್ತೆ. ಬಟ್ ಇದು ಬರೀ ಒಂದು ಸರಿ ಆಯ್ತು. ನೀವು ಮಲ್ಟಿಪಲ್ ಟೈಮ್ಸ್ ಮಾಡ್ಬೇಕು ಅಂತಂದ್ರೆ ನೋಡಿ, ಕಂಟ್ರೋಲ್ Z ಮಾಡಿ ಈ ಫಾರ್ಮ್ಯಾಟ್ ನಾನು ತೆಗಿತೀನಿ. ಇಲ್ಲಿ ಇವಾಗ ಎಷ್ಟೊಂದು ಸೆಲ್ಸ್ ಇದೆ. ನಾನು ಇವಾಗ ಇದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಫಾರ್ಮ್ಯಾಟ್ ಪೇಂಟರ್ ಡಬಲ್ ಕ್ಲಿಕ್ ಮಾಡ್ತೀನಿ. ನೋಡಿ, ಇದು ನಾನು ಒಂದ್ಸರಿ ಅಪ್ಲೈ ಮಾಡಿದೆ, ಮತ್ತೆ ಎರಡನೇ ಸರಿ ಕೂಡ ಅಪ್ಲೈ ಮಾಡ್ತೀನಿ, ಮತ್ತೆ ಮೂರನೇ ಸರಿ ಕೂಡ ನಾ ಇದನ್ನ ಅಪ್ಲೈ ಮಾಡಬಹುದು. ಈ ರೀತಿ ಅಂದ್ರೆ ನನಗೆ ಎಷ್ಟು ಸಾರಿ ಬೇಕಾದ್ರೂ ಈ ಫಾರ್ಮ್ಯಾಟ್ ಏನ್ ನಾನು ಕಾಪಿ ಮಾಡ್ಕೊಂಡಿರ್ತೀನಲ್ಲ ಅದು ಅಪ್ಲೈ ಮಾಡ್ತಾ ಹೋಗ್ಬೋದು ನಾನು ಇಲ್ಲಿ ಡಬಲ್ ಕ್ಲಿಕ್ ಮಾಡಿದಾಗ. ಇದೇ ತರ ಫಾರ್ಮ್ಯಾಟ್ ಪೇಂಟರ್ ನಾನು ಶೇಪ್ಸ್ ಕೂಡ ಅಪ್ಲೈ ಮಾಡಬಹುದು. ನೋಡಿ, ಇಲ್ಲಿ ಒಂದು ಶೇಪ್ ಇದೆ, ನಾ ಈ ಶೇಪ್ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಫಾರ್ಮ್ಯಾಟ್ ಪೇಂಟರ್ ಇದೆ, ನಾ ಇದನ್ನ ಕ್ಲಿಕ್ ಮಾಡ್ಕೋತೀನಿ. ಇದು ಬರೀ ರೇಂಜ್ ಅಥವಾ ಸೆಲ್ ಮಾತ್ರ ಅಲ್ಲ, ಶೇಪ್ ಕೂಡ ನಾನು ಅಪ್ಲೈ ಮಾಡಬಹುದು. ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಅದು ಅಪ್ಲೈ ಆಯ್ತು. ಇಲ್ಲೂ ಕೂಡ ನನಗೆ ಇಲ್ಲಿ ಒಂದೇ ಸರಿ ನಾನು ಫಾರ್ಮ್ಯಾಟ್ ಪೇಂಟರ್ ಯೂಸ್ ಮಾಡಬೇಕು ಅಂದ್ರೆ ಇಲ್ಲಿ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು. ಮಲ್ಟಿಪಲ್ ಟೈಮ್ಸ್ ನಾನು ಇದನ್ನ ಪೇಸ್ಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಹೋಗ್ಬಿಟ್ಟು ಕಂಟ್ರೋಲ್ Z ಮಾಡಿ ಇದನ್ನ ಫಾರ್ಮ್ಯಾಟ್ ತೆಗಿಯೋಣ. ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಡಬಲ್ ಕ್ಲಿಕ್ ಮಾಡ್ಬಿಟ್ಟು ನನ್ಗೆ ಎಷ್ಟು ಸರಿ ಬೇಕಾದ್ರೂ ಇದನ್ನ ಪೇಸ್ಟ್ ಮಾಡ್ತಾ ಹೋಗ್ಬೋದು. ಸರಿ, ಇಲ್ಲಿ ನೋಡಿ, ಇಲ್ಲಿ ಇವಾಗ ಒಂದು ಆರ್ಗನೈಸೇಷನಲ್ ಚಾರ್ಟ್ ಇದೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಲೆವೆಲ್ 1ಗೆ ಈ ಫಾರ್ಮ್ಯಾಟ್, ಲೆವೆಲ್ 2ಗೆ ಈ ಫಾರ್ಮ್ಯಾಟ್ ಅಪ್ಲೈ ಮಾಡ್ತೀನಿ. ಈ ಸೆಲೆಕ್ಟ್ ಮಾಡ್ಬಿಟ್ಟು ಫಾರ್ಮ್ಯಾಟ್ ಪೇಂಟರ್ ಇಲ್ಲಿ ನನಗೆ ಒಂದೇ ಸರಿ ಬೇಕು, ನಾನು ಸೆಲೆಕ್ಟ್ ಮಾಡಿ ಇಲ್ಲಿ ಒಂದ್ಸರಿ ಕ್ಲಿಕ್ ಮಾಡ್ತೀನಿ. ಬಟ್ ಲೆವೆಲ್ 2ಗೆ ಮಲ್ಟಿಪಲ್ ಟೈಮ್ಸ್ ಬೇಕು. ಇದು ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಡಬಲ್ ಕ್ಲಿಕ್ ಮಾಡ್ತೀನಿ. ನೋಡಿ, ಈ ತರ ನಾನು ಕ್ಲಿಕ್ ಮಾಡಿದ್ರೆ ನನಗೆ ಈ ಮಲ್ಟಿಪಲ್ ಟೈಮ್ಸ್ ಇದು ಫಾರ್ಮ್ಯಾಟ್ ಪೇಂಟರ್ ಪೇಸ್ಟ್ ಆಗುತ್ತೆ. ಜೊತೆಗೆ ನಾನು ಇಲ್ಲಿ ಕಂಟ್ರೋಲ್ Z ಮಾಡಿ ಈ ಫಾರ್ಮ್ಯಾಟ್ ತೆಗಿತೀನಿ. ನೋಡಿ, ಇಲ್ಲಿ ಶಾರ್ಟ್ ಕಟ್ ಕೀ ಇದೆ, ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ C. ಕಾಪಿ ಫಾರ್ಮ್ಯಾಟ್ ಅಂದ್ರೆ ಈ ಫಾರ್ಮ್ಯಾಟ್ ನ ಕಾಪಿ ಮಾಡ್ಕೋಬಹುದು. ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ V ಕೊಟ್ರೆ ಪೇಸ್ಟ್ ಕೂಡ ಮಾಡಬಹುದು. ನೋಡಿ, ಇಲ್ಲ ನಾನು ಇವಾಗ ಈ ಶೇಪ್ ನ ಸೆಲೆಕ್ಟ್ ಮಾಡ್ತೀನಿ, ಕಂಟ್ರೋಲ್ ಶಿಫ್ಟ್ C ಮಾಡ್ತೀನಿ. ಸೆಲೆಕ್ಟ್ ಮಾಡ್ಬಿಟ್ಟು ನೋಡಿ, ಕಂಟ್ರೋಲ್ ಶಿಫ್ಟ್ V ಅಂತ ನಾನು ಪೇಸ್ಟ್ ಮಾಡ್ತಾ ಇದೀನಿ. ಈ ಶಾರ್ಟ್ ಕಟ್ ಕೀ ಇದೆ ನೋಡಿ. ಮತ್ತೆ ಇದನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ.
ಲೆವೆಲ್ 2 ಕಂಟ್ರೋಲ್ ಶಿಫ್ಟ್ ಸಿ. ಇವಾಗ ನೀವು ಎಷ್ಟು ಸರಿ ಬೇಕಾದ್ರೂ ನೀವು ಪೇಸ್ಟ್ ಮಾಡಬಹುದು. ನೋಡಿ ಇದನ್ನ ನಾನು ಏನ್ ಮಾಡ್ತೀನಿ, ಶಿಫ್ಟ್ ಇಟ್ಕೊಂಡು ಈ ಮೂರು ಶೇಪ್ ನ ಸೆಲೆಕ್ಟ್ ಮಾಡ್ಕೊಂಡ್ರು ಕಂಟ್ರೋಲ್ ಶಿಫ್ಟ್ ವಿ ಅಂತ ಕೊಟ್ರೆ ಈ ರೀತಿ ಕೂಡ ನಾನು ಈ ಫಾರ್ಮ್ಯಾಟ್ ಏನ್ ಕಾಪಿ ಮಾಡ್ಬಿಟ್ಟು ಒಂದೇ ಸರಿ ನಾನು ಪೇಸ್ಟ್ ಕೂಡ ಮಾಡಬಹುದು. ಇಲ್ಲ ನೀವು ಫಾರ್ಮ್ಯಾಟ್ ಪೇಂಟರ್ ಯೂಸ್ ಮಾಡಿ, ಇಲ್ಲ ಅಂದ್ರೆ ಶಾರ್ಟ್ ಕಟ್ ಯೂಸ್ ಮಾಡಿ ಕೂಡ ನಾ ಇದನ್ನ ಶೇಪ್ಸ್ ಗೆ ಅಪ್ಲೈ ಮಾಡಬಹುದು. ಬಟ್ ಇದು ನನಗೆ ಈ ಸೆಲ್ಸ್ ಗೆ ಅಪ್ಲೈ ಆಗಲ್ಲ. ಕಂಟ್ರೋಲ್ ಶಿಫ್ಟ್ ಸಿ ಕಂಟ್ರೋಲ್ ಶಿಫ್ಟ್ ವಿ ಈ ಸೆಲ್ಸ್ ಗೆ ಅಪ್ಲೈ ಆಗಲ್ಲ. ಇದು ಬರೀ ಶೇಪ್ಸ್ ಮಾತ್ರ ಅಪ್ಲೈ ಆಗುತ್ತೆ. ಓಕೆ, ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನ್ ಅನ್ಕೊಂಡಿದ್ದೀನಿ. ಜೊತೆಗೆ ನಾನ್ ಮೊದಲೇ ಹೇಳ್ದಾಗೆ ನಿಮ್ಗೆ ಏನಾದ್ರು ನಮ್ಮ ಎಲ್ಲಾ ಕೋರ್ಸ್ಗಳ ಆಫ್ಲೈನ್ ವಿಡಿಯೋಸ್ ಬೇಕು ಅಂದ್ರೆ ದಯವಿಟ್ಟು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಆಫ್ಲೈನ್ ವಿಡಿಯೋಸ್ ವಿತೌಟ್ ಇಂಟರ್ನೆಟ್ ಹೇಗೆ ಇದನ್ನ ಯೂಸ್ ಮಾಡ್ಕೋಬೇಕು ಅಂತ ನಾವು ನಿಮ್ಗೆ ಗೈಡ್ ಮಾಡ್ತೀವಿ. ಮತ್ತೆ ನಿಮ್ ಕಾಪಿನ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಸೊ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಮತ್ತೆ ಈ ವಿಡಿಯೋ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ ಇದನ್ನ ಶೇರ್ ಕೂಡ ಮಾಡಿ. ಜೊತೆಗೆ ಇನ್ನೂ ಅನೇಕ ಏನಾದ್ರೂ ಫಾರ್ಮ್ಯಾಟ್ ಪೇಂಟರ್ ಆಪ್ಷನ್ ಸಿಕ್ತು ಅಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಇದನ್ನ ದಯವಿಟ್ಟು ಮೆನ್ಷನ್ ಮಾಡಿ. ಇದರಿಂದ ನಾವು ಸ್ವಲ್ಪ ಕಲ್ತ್ಕೋಬಹುದು. ಜೊತೆಗೆ ಈ ವಿಡಿಯೋ ನೋಡ್ತಾ ಇರೋ ಎಷ್ಟೋ ವೀಕ್ಷಕರು ಕೂಡ ಇದನ್ನ ಕಲ್ತ್ಕೋಬಹುದು. ಆಮೇಲೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ನೋಡ್ತಾ ಇರಿ. ಇದೇ ರೀತಿ ಇಂಟ್ರೆಸ್ಟಿಂಗ್, ಇನ್ನೋವೇಟಿವ್ ಮತ್ತೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು.